ಜೂನ್ 14ರಂದು ವಕ್ಫಾ ಬೋರ್ಡ್ ರಾಜ್ಯಾಧ್ಯಕ್ಷರಿಗೆ ಸನ್ಮಾನ. ರಾಯಚೂರು ನಗರದ ವಾಲ್ಘಟ್ ಮೈದಾನದಲ್ಲಿ ಸಂಜೆ 8 ಗಂಟೆಗೆ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗಿ. ಸಚಿವರು, ಶಾಸಕರು ಕಾರ್ಯಕ್ರಮದಲ್ಲಿ ಭಾಗಿ. ಖಾಲಿದ್ ಖಾದ್ರಿ ಸ್ಪಷ್ಟನೆ. ಖಾಲಿದ್ ಖಾದ್ರಿಯಿಂದ ಮಾನ್ವಿಯಲ್ಲಿ ಪತ್ರಿಕಾಗೋಷ್ಠಿ. ಭಾರತದ ಪ್ರಸ್ತುತ ಪರಿಸ್ಥಿತಿ ಮತ್ತು ನಮ್ಮ ಜವಾಬ್ದಾರಿ ಕುರಿತು ಸಾರ್ವಜನಿಕ ಕಾರ್ಯಕ್ರಮ ಜೂನ್ 14ರಂದು ರಾಯಚೂರು ನಗರದ ವಾಲ್ಘಟ್ ಮೈದಾನದಲ್ಲಿ ಸಂಜೆ 8 ಗಂಟೆಗೆ ನಡೆಯಲಿದೆ ಎಂದು ಕಾಂಗ್ರೆಸ್ ಮುಖಂಡ ಖಾಲಿದ್ ಖಾದ್ರಿ ತಿಳಿಸಿದರು. ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಸಚಿವರು ಹಾಗೂ ಶಾಸಕರು ಭಾಗವಹಿಸಲಿದ್ದು, ಹಾಗೆಯೇ ವಕ್ಫ್ ಬೋರ್ಡ್ ರಾಜ್ಯಾಧ್ಯಕ್ಷ ಡಾ ಸೈಯದ್ ಶಾ ಆಲಿ ಆಲ್ ಹುಸೇನ್ ಸಾಹೇಬ್ ಅವರನ್ನು ಅದ್ದೂರಿಯಾಗಿ ಸನ್ಮಾನಿಸಲಾಗುವುದು ಎಂದರು. ಮುಸ್ಲಿಂ ಸಮಾಜದವರು ಸರಿಸುಮಾರು 10ರಿಂದ 15 ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ. ಹೀಗಾಗಿ ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಹೈದರಾಬಾದ್, ಕರ್ನಾಟಕ ಭಾಗದ ಜಿಲ್ಲೆಯವರು ಭಾಗವಹಿಸಲಿದ್ದಾರೆ ಎಂದರು. ವರದಿ ಎಂಡಿ ಗೌಸ್, ಪ್ರಜಾಪವರ್ ಟಿವಿ. ಐಬಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಾವೆಲ್ಲ ಬಂಧುಗಳು ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಬಂಧುಗಳಿಗೆ ನಮಸ್ಕಾರ ಹೇಳುತ್ತಾ, ನಾವು ಖಾಲಿ ಸಾಹೇಬ್ ಎಲ್ಲ ಡೀಟೇಲಾಗಿ ಹೇಳಿದ್ದಾರೆ. ಅದು ಬಿಟ್ಟರೆ ನಮ್ಮ ಗುಲ್ಬರ್ಗ ಖಾಜಾ ಬಂದ ನವಾಜ್ ಶರೀಫ್ ಅವ್ರದ್ದು ದೊಡ್ಡ ಇನ್ಸ್ಟಿಟ್ಯೂಟ್ ಇದೆ. ಅವ್ರದ್ದು ಎಲ್ಲ ಕೇಳಿದ್ರಿ. ಈಗ ಅವರಿಗೆ ಅಧ್ಯಕ್ಷ ಆಗುವ ಆಸೆ ಇರಲಿಲ್ಲ. ಆದ್ರೂ ಸೇವೆ ಮಾಡೋಣ, ನಾವು ಸೇವೆ ಮಾಡೋ ಎಲ್ಲ ನಮ್ಮ ಉದ್ದೇಶದಿಂದ ಎಲ್ಲರಿಗೂ ಏನು ನ್ಯೂನತೆಗಳೇನು ಇದ್ದಾವೆ ನಮ್ಮ ಸಮಾಜದಲ್ಲಿ ಮತ್ತು ಬೇರೆಯವರಲ್ಲಿ ಏನೇನಿದ್ದೇವೆ ಅವೆಲ್ಲ ತಿದ್ದಬೇಕು, ಅವನ್ನು ಬೆಳೆಸ್ಬೇಕಂತೇಳಿ ಅವ್ರ ಚಿಂತೆಯಲ್ಲಿ ಅವರು ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಸಾಕಷ್ಟು ಕೆಲಸಗಳಿದ್ದಾವೆ, ಅವರಿಗೆ ಸಮಯ ಇಲ್ಲ. ಆದ್ರೂ ನಮ್ಮ ಒತ್ತಾಯ ಮೇರೆಗೆ ಅವರು ಒಪ್ಪಿಕೊಂಡು ಮುಂದುವರೆದಿದ್ದಾರೆ. ಅವರು ಫಸ್ಟ್ ಟೈಮ್ 14ನೇ ತಾರೀಕಿಗೆ ರಾಯಚೂರಿಗೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ನೀವೆಲ್ಲ ಕೂಡಿ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ. ದಿನಾಂಕ 14ನೇ ತಾರೀಕಿಗೆ ಬೃಹತ್ ಸನ್ಮಾನ ಕಾರ್ಯಕ್ರಮ ರಾಯಚೂರು ನಗರದಲ್ಲಿ ವಾಲ್ಘಟ್ ಮೈದಾನದಲ್ಲಿ ಬಸವೇಶ್ವರ ಸರ್ಕಲ್ ಸಾಯಂಕಾಲ 7 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಖಾಜಾ ಬಂದ ನವಾಜ್ ದರ್ಗಾದ ಪೀಠಾಧ್ಯಕ್ಷರು, ಗುರುಗಳು ಆಗಿರುವಂಥ ಮೊಹಮ್ಮದ್ ಸೈಯದ್ ಅಲಿ ಅಲ್ ಹುಸೇನಿ ಸಾಹೇಬ್ ಕಿಬ್ಲಾ ಮತ್ತು ಬೀದರ್ ದರ್ಗಾದ ಪೀಠಾಧ್ಯಕ್ಷರು ಹಾಗೂ ಕೌತಾಳಂ ದರ್ಗಾದ ಪೀಠಾಧ್ಯಕ್ಷರು, ಗುರುಗಳು ಸೈಯದ್ ಜೈನುಲಾಬ್ದೀನ್ ಸಾಹೇಬ್ ಉರ್ಫ್ ಮುನ್ನಾ ಸಾಹೇಬ್ ಮತ್ತು ದಾದಾ ಹಯಾತ್ ಖಲಂದರ್ ಮಂಗಳೂರಿನ ದರ್ಗಾದ ಪೀಠಾಧ್ಯಕ್ಷರು, ಗುರುಗಳು ಅವರು ಬರ್ತಾಯಿದ್ದಾರೆ. ನೀಲಂಗ ಶರೀಫಿನ ಗುರುಗಳು ಸೈಯದ್ ಹೈದರ್ ವಲಿಯುಲ್ಲಾ ಖಾದ್ರಿ ಸಾಹೇಬ್ ಅವರು ಬರ್ತಾಯಿದ್ದಾರೆ. ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮತ್ತು ನಮ್ಮ ಹಿರಿಯರು, ಸನ್ಮಾನ್ಯ ರಾಯಚೂರು ಜಿಲ್ಲೆಯ ಹಿರಿಯರು ಸನ್ಮಾನ್ಯ NS ಬೋಸರಾಜ್ ಸಾಹೇಬರು ಮತ್ತು ಯಾದಗಿರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಶರಣಬಸವ ದರ್ಶನಾಪುರ ಸಾಹೇಬರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಮಿತ್ರರು ಮತ್ತು ವಿಧಾನ ಪರಿಷತ್ತಿನ ಎಲ್ಲ ಸದಸ್ಯರು ಹಾಗೂ ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ಈ ದರ್ಗಾದ ಪೀಠದ ಎಲ್ಲ ಭಕ್ತಾದಿಗಳು ಮತ್ತು ಎಲ್ಲ ಮುಸ್ಲಿಂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಮಾರು 10ರಿಂದ 15 ಸಾವಿರ ಜನ ಸೇರುವ ಸಂದರ್ಭ ಇದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಮನವಿಯನ್ನು ಮಾಡುತ್ತೇನೆ.